ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಕುರಿಬಾಂಡ್ ಸುನಿಲ್. ಪುಟಾಣಿ ಟ್ಯಾಲೆಂಟ್ 1 2 3 ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನೋಡ್ರಿ, ಟ್ಯಾಲೆಂಟ್ ಇರೋ ಮಕ್ಕಳನ್ನ ನಾವು ಹುಡುಕ್ತೀವಿ. ಅವರು ಪ್ರತಿಭೆ ಹೊರಗಡೆ ಬರಬೇಕು ಅಲ್ವಾ? ಸೊ ಆ ಪ್ರತಿಭೆ ಮಕ್ಕಳಿಗೆ ಏನೇನೋ ಕನಸಿರುತ್ತೆ, ನಾನು ಹಿಂಗಾಗ್ಬೇಕು ಹಂಗಾಗ್ಬೇಕಂತ. ಅಪ್ಪ ಅಮ್ಮ ಕನಸು ಕಂಡಿರ್ತಾರೆ, ನನ್ನ ಮಗ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಲ್ವಾ, ಏನೋ ಒಂದು ಕನಸು ಕಂಡಿರ್ತಾರೆ. ಬಟ್ ಮಕ್ಕಳ ಆಸೆ ಏನಿರುತ್ತೆ ಅಂತ ನಾವು ತಿಳ್ಕೊಬೇಕು ಅಲ್ವಾ? ಸೊ ಅದಕ್ಕೆ ಈ ಪುಟಾಣಿ ಟ್ಯಾಲೆಂಟ್ 1 2 3 ಕಾರ್ಯಕ್ರಮ ಅದಕ್ಕೆ ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ನೋಡಿ ಎಂಜಾಯ್ ಮಾಡ್ತೀರಾ. ಸೊ ಇವತ್ತು ನಾನು ಯಾರ ಹತ್ರ ಹೋಗ್ತಾ ಇದ್ದೀನಿ ಗೊತ್ತಾ? ಗೊತ್ತಾಗ್ಲಿಲ್ವಾ? ಓಕೆ, ಕರಾಟೆ. ನಾನು ಹೇಳಲ್ಲಪ್ಪ, ನನಗಂತೂ ಬರಲ್ಲ. ಬೆಲ್ಟ್ಸ್ ಅಲ್ಲಿ ಹಲವಾರು ಇದಾವೆ, ಯಾವ ಬೆಲ್ಟ್ ಅಂತ ಗೊತ್ತಿಲ್ಲ. ನಮ್ ಜೊತೆ ಯಾರಿದ್ದಾರೆ ಗೊತ್ತಾ? ಆದೀಶ್. ಹಾಯ್, ಕೂತ್ಕೊಳ್ಳಿ, ಬನ್ನಿ. ಓಕೆ, ನನ್ನ ಜೊತೆ ಆದೀಶ್ ಅವ್ರು ಇದ್ದಾರೆ. ಆದೀಶ್ ಅವರೇ, ನೀವೇನು ಓದ್ತಾ ಇದ್ದೀರಾ? 5th ಸ್ಟ್ಯಾಂಡರ್ಡ್. 5th? ಓಕೆ, ಯಾವ ಸ್ಕೂಲು? ಸಿಂಧಿ ಹೈಸ್ಕೂಲ್. ಸಿಂಧಿ ಹೈಸ್ಕೂಲಾ? ಓಕೆ. ನಿಮ್ಮನೇಲಿ ಏನ್ ಭಾಷೆ ಮಾತಾಡೋದು ನೀವು? ಕನ್ನಡ. ಕನ್ನಡನಾ? ಓಕೆ. ಈ ಬೆಲ್ಟ್ ಬ್ಲ್ಯಾಕ್ ಬೆಲ್ಟಾ? ನೀನ್ ಬ್ಲ್ಯಾಕ್ ಬೆಲ್ಟ್ ಆಗ್ಲೇ? ಎರಡನೇ ಬ್ಲ್ಯಾಕ್ ಬೆಲ್ಟ್. ಎಷ್ಟು ಬ್ಲ್ಯಾಕ್ ಬೆಲ್ಟ್ ಬರುತ್ತೆ ಇದರಲ್ಲಿ? 9 ಬ್ಲ್ಯಾಕ್ ಬೆಲ್ಟ್ಸ್ ಬರುತ್ತಾ? ಸೊ ಇದು ಎರಡಾಗಿದೆ ಈಗ ಆಲ್ರೆಡಿ. ಈಗ ಹಂಗೆ ರೀಚ್ ಆಗ್ತಾ ಇದೆಯಾ ನೀನು ಆಲ್ರೆಡಿ? ಇನ್ನು 7 ಆದ್ರೆ ಅಲ್ಲಿಗೆ ನೀನ್ ಬ್ಲ್ಯಾಕ್ ಬೆಲ್ಟಾ? ಫುಲ್ ಮುಗಿಯುತ್ತಾ? ಓಕೆ. ನಿನ್ಗೆ ಇದು ಕರಾಟೆ ನೀನೇ ಇಷ್ಟಪಟ್ಟಿಯಾ? ಕರಾಟೆ ಕಲಿಬೇಕು ಅಂತ, ಇಲ್ಲ ನಿಮ್ಮ ಪಪ್ಪ ಮಮ್ಮ ಹೇಳ್ಕೊಟ್ರಾ ನಿಂಗೆ? ನನಗೆ ಇಷ್ಟ ಆಯ್ತು, ಅದಕ್ಕೆ ನಾನು ಕೇಳಿದೆ ನಮ್ಮ ಅಮ್ಮಕ್ಕೆ ಸೇರ್ಸಕ್ಕೆ. ಏನಂತ ಹೇಳಿದೆ? ನನಗೆ ಟೈಕೊಂಡೋಗಿ ಹೋಗ್ಬೇಕು, ಅದಕ್ಕೆ ನನಗೆ ಸೇರಿಸಿ ಅಂತ ಕೇಳಿದೆ. ಹಾ, ಓಕೆ. ಏನ್ ಹೇಳಿದ್ರು ಪಪ್ಪ? ಅಮ್ಮ ನನಗೆ ಸ್ವಲ್ಪ ಟೈಮ್ ಕೊಡು ಅಂದಾದ್ಮೇಲೆ ನನಗೆ ಸೇರ್ಸಿದ್ರಾ? ಓಕೆ. ಮಮ್ಮ ತುಂಬಾ ಸಪೋರ್ಟ್ ಮಾಡ್ತಾರಾ ನಿಂಗೆ? ಓಕೆ, ಗುಡ್. ಓಕೆ, ನಿನ್ನ ಆಸೆ ಏನಿದೆ? ನೀನ್ ಏನಾಗ್ಬೇಕು ಅನ್ಕೊಂಡಿದ್ಯಾ ಮುಂದೆ? ಇಂಡಿಯಾಗೆ ಆಡ್ಬೇಕು, ಟೈಕೊಂಡು. ಇಂಡಿಯಾಗೆ ಆಡ್ಬೇಕು ಅಂತನಾ? ಸೂಪರ್. ಓಕೆ. ಸೊ ಮತ್ತೆ ಫ್ಯೂಚರ್ ಏನಾಗ್ಬೇಕು ಅಂತ? ಕರಾಟೆ ಬಿಟ್ಟು ಮತ್ತೆ ನೆಕ್ಸ್ಟ್ ಏನಾಗ್ಬೇಕು ಅಂತ? ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರ್ ಆಗ್ಬೇಕಾ, ಈ ತರ ಏನಾದ್ರು ಆಸೆ ಇದೆ ನಿಂಗೆ? ಏನಿಲ್ಲ, ಬರೀ ಕರಾಟೆನಾ? ಟೈಕೊಂಡು ಇಂಡಿಯಾಗೆ ಆಡ್ಬೇಕು ಅಂತನಾ? ಸೊ ನಮ್ಮ ಭಾರತದ ಹೆಸರನ್ನ ಉಳಿಸ್ಬೇಕು ಅಂತ ಅಲ್ವಾ? ಹೆಮ್ಮೆಯಿಂದ ಹೇಳ್ಕೋಬೇಕು ನಮ್ಮ ಭಾರತದ ಹುಡುಗ ಅಂತ ಅಲ್ವಾ? ಸೊ ಹಂಗೆ ಗೋಲ್ಡ್ ಮೆಡಲಿಸ್ಟ್ ಆಗ್ಬೇಕು ಅಂತನಾ? ಗೋಲ್ಡ್ ತರಬೇಕು ಅಂತನಾ? ಓಕೆ, ತಗೊಂಡ್ ಬರುವಂತೆ. ಓಕೆ, ನಾನು ನಿಂಗೆ ಇನ್ನೊಂದು ಕೇಳ್ತೀನಿ, ಏನೇನ್ ಬರುತ್ತೆ ನಿಂಗೆ ಇದ್ರೊಳಗೆ ಕರಾಟೆಯಲ್ಲಿ? ಜಿಮ್ನಾಸ್ಟಿಕ್ ಎಲ್ಲ ಮಾಡ್ಬೋದು, ಬ್ರಿಕ್ಸ್ ಅನ್ನ ಬ್ರೇಕ್ ಮಾಡ್ಬೋದು. ಬ್ರಿಕ್ಸ್ ಬ್ರೇಕ್ ಮಾಡ್ತೀಯಾ? ಬ್ರಿಕ್ಸ್ ಅಂದ್ರೆ ಇಟ್ಗೆನಾ ಹೊಡಿತೀಯಾ? ಹೆಂಗೆ? ಬೆಂಕಿ ಹಾಕೊಂಡೆಲ್ಲ ಬೆಂಕಿ ಎಲ್ಲ ಹಾಕೊಂಡ್ ಆಡ್ತೀಯಾ? ನನ್ಗೆ ಭಯ ಆಗ್ತಾ ಐತೆ. ನಾವು ಕಾಲಲ್ಲೂ ಬ್ರೇಕ್ ಮಾಡ್ತೀಯಾ? ಎಷ್ಟು ವರ್ಷದಿಂದ ಕಲಿತಾ ಇದೆಯಾ ನೀನಿದು? 4 ವರ್ಷದಿಂದನಾ? ಓಕೆ. 4 ವರ್ಷ ಅಂದ್ರೆ ನಿಂಗೆ ಎಷ್ಟು ವಯಸ್ಸು? 10 ವಯಸ್ಸು. ಅಲ್ಲಿಗೆ 6 ಇಯರ್ಸ್ ಆಯ್ತಾ ನೀನ್ ಕಲಿತಾ ಇದ್ದು ಆಲ್ರೆಡಿ? 6 ಇಯರ್ಸ್ ಇಂದ ಸ್ಟಾರ್ಟ್ ಮಾಡಿದ್ಯಾ? ಅದಕ್ಕೆ ಕೇಳಿದ್ದು. ಓಕೆ, ಸೂಪರ್. ಓಕೆ, ಎಲ್ಲಿ ಹೋಗಿದ್ದು? ನಿಮ್ಮ ಮಾಸ್ಟರ್ ಯಾರು? ಸುರೇಶ್ ಮಾಸ್ಟರ್, SG ಮಾಸ್ಟರ್. ಸುರೇಶ್ ಮಾಸ್ಟರ್ ಅಂತನಾ? ಓಕೆ. ಅವ್ರು ಹೇಗೆ ಪರಿಚಯ ಆದ್ರು ನಿಂಗೆ? ಕರ್ಕೊಂಡೋಗಿ ಸೇರ್ಸಿದ್ರಾ? ಎಲ್ಲಿ ನಿಮ್ ಏರಿಯಾದಲ್ಲ ಇದೆಯಾ ಕರಾಟೆ ಕ್ಲಾಸು? ಇದೆಯಾ? ಓಕೆ. ಸೊ ಅಂದ್ರೆ ನಿನ್ನ ಡ್ರೀಮ್ ಬಂದ್ಬಿಟ್ಟು ನಿಂಗೆ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್, ಇಲ್ಲ ಡಾಕ್ಟರ್ ಏನೋ ಅಲ್ಲ, ಬಟ್ ನಿಂಗೇನೋ ನಮ್ಮ ಇಂಡಿಯಾಗೆ ಮೆಡಲ್ ತಗೊಂಡ್ ಬರ್ಬೇಕು ಅಂತ ಅಲ್ವಾ? ಥೈಕೊಂಡಲ್ಲಿ, ಹೌದಾ? ಸೊ ಥೈಕೊಂಡಲ್ಲಿ ಯಾವ್ದಾವ್ದಿದೆ ಕರಾಟೆಗಳು? ಯಾವ್ದಾವ್ದಿದೆ? ಥೈಕೊಂಡೋ ಮತ್ತೆ ಯಾವ್ದಿದೆ? ಫೈಟಿಂಗ್ ಅಂತ ಇರುತ್ತೆ, ಮತ್ತೆ ಫುಮ್ಸೆ ಅಂದ್ರೆ ಸ್ಟೆಪ್ಸ್ ಎಲ್ಲ ತೋರಿಸ್ಬೇಕು. ಓಕೆ, ನೀನ್ ತೋರಿಸ್ತೀಯ ನಮ್ಗೆಲ್ಲ? ತೋರ್ಸು ನೋಡೋಣ ಯಾವ್ಯಾವ ಸ್ಟೆಪ್ ಇದೆ ಅಂತ ಒಂದ್ಸತಿ. ಪೂಮ್ಸೆ ನಂಗೆ ಗೊತ್ತಿಲ್ಲಪ್ಪ, ಪೂಮ್ಸೆ ಅಲ್ಲ. ಓಕೆ, ನೀನ್ ತೋರಿಸು. ಓಕೆ, ಪೂಮ್ಸೆ ತೋರಿಸ್ತಾರೆ ಆದೀಶ್ ಅವರು. ಓಕೆ, ಕಮಾನ್ ಆದೀಶ್. ಹೇ ಆದೀಶ್, ಏನ್ ಮಾಡಿದ್ ನೀನು? ಎಲ್ಲ ಪುಡಿ ಮಾಡಾಕ್ಬಿಟ್ಟೆ. ಏನಿದು? ಬ್ರಿಕ್ಸ್. ಹೌದಾ? ಹೊಡೆದ್ಬಿಟ್ಟಿಯಾ? ಓಕೆ, ಸೂಪರ್. ಓಕೆ, ಸೊ ಮತ್ತೆ ನಿನಗೆ ನೆಕ್ಸ್ಟ್ ಸ್ಕೂಲ್ಗೆಲ್ಲ ಹೆಂಗೆ ಹೋಗ್ತೀಯಾ? ಯಾವ ಟೈಮಿಂಗ್ಸ್ಗೆ ಹೋಗ್ತೀಯಾ? 8 o'clock ಇಂದ 3 o'clock. 3 o'clock ವರೆಗೂ ಸ್ಕೂಲ್ ಇರುತ್ತಾ? ಸೊ ಇಲ್ಲಿ ಕ್ಲಾಸ್ಗೆ ಎಷ್ಟು ಗಂಟೆಗೆ ಬರ್ತೀಯಾ? 4
4 o'clock 6:30 ತನಕ. 6:30 ತನಕನಾ? ಸೊ ಹೋಮ್ವರ್ಕ್ ಎಲ್ಲ ಯಾವಾಗ ಹೆಂಗೆ ಮಾಡ್ತೀಯಾ? ಸ್ಟಡೀಸ್ ಹೆಂಗೆ ಮಾಡ್ತೀಯಾ? ಬಂದಿದ ತಕ್ಷಣ ಮನೆಗೆ ಬಂದಿದ ತಕ್ಷಣ ನಾನು ಹೋಮ್ವರ್ಕ್ ಮಾಡ್ಕೊಂಡು ಹೋಮ್ವರ್ಕ್ ಮಾಡ್ತೀಯಾ? ಹೌದಾ, ಓಕೆ. ನಿಮಗೆ ಡ್ಯಾನ್ಸ್ ಗಿನ್ಸ್ ಎಲ್ಲ ಇಂಟ್ರೆಸ್ಟ್ ಇಲ್ವಾ? ಡ್ಯಾನ್ಸ್ ಎಲ್ಲ ಬರುತ್ತಾ? ಡ್ಯಾನ್ಸ್ ಬರಲ್ವಾ? ಯಾಕೆ? ಸ್ಕೂಲಲ್ಲಿ ಏನಾದರೂ, ಇವಾಗ ಸ್ಕೂಲಲ್ಲಿ ಏನಾದರೂ ಇವೆಂಟ್ ಏನಾದರೂ ಇತ್ತಪ್ಪ, ಏನೋ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಇತ್ತು, ಡ್ಯಾನ್ಸ್ ಮಾಡಲೇಬೇಕು, ಅವಾಗ ಏನು ಮಾಡ್ತೀಯಾ? ಮಾಡ್ತೀಯಾ? ಇಂಟ್ರೆಸ್ಟ್ ಇದೆಯಾ? ಸೊ ಆಮೇಲೆ ಡ್ಯಾನ್ಸ್ ಆಡಿ ತೋರಿಸ್ಬೇಕು ನಮಗೆ, ಆಯಿತಾ? ಸೊ ಓಕೆ, ಈಗ ನೀನೀಗ ನೆಕ್ಸ್ಟ್ ಈಗ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ನೆಕ್ಸ್ಟ್ ಫ್ಯೂಚರ್ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಈಗ ಕರಾಟೆ ಆಯಿತು, ಈಗ ಕಲಿತಾ ಇದೆಯಾ, ಇವಾಗ ತೈಕೊಂಡ ಅಲ್ವಾ? ನೆಕ್ಸ್ಟ್ ಈಗ ಯಾವುದು? ನೆಕ್ಸ್ಟ್ ಯಾವ ಬೆಲ್ಟ್ ಬರುತ್ತೆ ನಿಮಗೆ? ಏನದು ಹೆಸರು? 3rd ಬ್ಲ್ಯಾಕ್ ಬೆಲ್ಟಾ? ಸೊ ಅದಾದಮೇಲೆ ನೆಕ್ಸ್ಟ್ ಮತ್ತೆ 4th 5th 6th 7th 8th 10th ಬರುತ್ತೆ. 9th ತನಕ ಬರುತ್ತೆ ಅಷ್ಟೇ. 9th ಲಾಸ್ಟ್ ಆ ಬ್ಲ್ಯಾಕ್ ಬೆಲ್ಟು. ಓಕೆ, ನೀವು ಸ್ಟ್ರೆಂತ್ ಎಲ್ಲ ಮಾಡ್ತೀಯಂತೆ, ಹೌದಾ? ಬ್ಯಾಕ್ ಸ್ಟ್ರಿಪ್ ಎಲ್ಲ ಹೊಡಿತೀಯಂತ, ಹೌದಾ? ತೋರಿಸ್ತೀಯ ಹೊಡೆದು? ಹೊಡಿ ನೋಡೋಣ, ಹೇಗೆ ಹೊಡಿತೀಯ ನೋಡ್ತೀನಿ. ಓಹೋ, ಸರಿಯಾಗಿದೆ ಮಾತ್ರ. ವೆಯ್ಟ್ ಹೆಂಗಿದೆ ಅಂದರೆ ತೂಕ, ಅಷ್ಟೊಂದು ತೂಕ ಇದೆ. ಇದೇನಿದು ಹಂಚ? ಇದು ಬ್ಯಾಂಗ್ಳೂರ್ ಹಂಚ್ ಅಂತಾರಲ್ಲ, ಅದ ಒಟ್ಟು ಹಂಚು ಗೊತ್ತಿಲ್ಲ. ಸರಿಯಾಗೈತೆ ಮಾತ್ರ. ಓಕೆ ಆದೀಶ್, ರೆಡಿನಾ? ಆದೀಶ್ ಅವ್ರು ನೋಡಿ ಈಗ. ಎಸ್, ಆಲ್ ದ ಬೆಸ್ಟ್. ಎಸ್ ಗುರು, ಏನ್ ಗುರು ಇದು ಹಿಂಗಿದೆ ಸೈಜು? ಸರಿಯಾಗಿದೆ. ತಲೆಗೇನಾಗಿಲ್ವಾ ನಿಂಗೆ? ಕೂತ್ಕೋ, ತಲೆಗೇನಾಗಿಲ್ವಾ? ಓ ದೇವ್ರೇ, ಅಮ್ಮ ಗುರು ಸರಿಯಾಗೈತೆ ಗುರು. ಇದು ಏನ್ ಬದಪ್ಪ ನೀವು ಈ ವಯಸ್ಸಿಗೆ? ಬೇಡ ಗುರು, ಆಗ್ಲೂ ನವ್ತಾ ಇದೆ ಇಲ್ಲಿ ಸುಮ್ಮನೆ ಟಚ್ ಮಾಡಿದಕ್ಕೆ. ಅಂತಂದ್ರೆ ಅಲ್ಲಿಂದ ಬಂದು ಜಂಪ್ ಮಾಡಿ ತಲೆನ ಕೊಟ್ಟು ಹೊಡೆದಿರೋಂಥದ್ದು ಇದು. ಸೂಪರ್, ಹೈಫೈ, ಯು ಆರ್ ಸ್ಟ್ರಾಂಗ್ ಬಾಯ್. ಬಾ ಮಾತಾಡೋಣ ಮತ್ತೆ. ಓಕೆ, ಸೂಪರ್ ಆಗಿ ಮಾಡ್ತೀಯ. ಸೊ ಓಕೆ, ನೆಕ್ಸ್ಟು ನೀನು ಯಾರು ಫ್ಯಾನು? ಅಪ್ಪು ಪುನೀತ್ ರಾಜ್ಕುಮಾರ್ ಫ್ಯಾನಾ? ಅಪ್ಪು ಅವ್ರ ಫ್ಯಾನ್ ಯಾರಿಲ್ಲ, ಪ್ರತಿಯೊಬ್ರು ಅಷ್ಟೇ ಅಲ್ವಾ? ಕರೆಕ್ಟ್ ಅಲ್ವಾ? ನೀನು ಡ್ಯಾನ್ಸ್ ಎಲ್ಲ ಬರುತ್ತಾ ನಿಂಗೆ? ಡ್ಯಾನ್ಸ್ ಎಲ್ಲ ಆಡ್ತೀಯಂತೆ ಅಪ್ಪು ಅವ್ರದ್ದು, ಹೌದಾ? ಓಕೆ, ಯಾರು ಹೇಳ್ಕೊಟ್ರು ಡ್ಯಾನ್ಸ್? ಯಾರು ಹೇಳ್ಕೊಟ್ರು? ಅಮ್ಮನಾ? ಓಹೋ, ಅಮ್ಮನೂ ಆಡ್ತಾರ ಡ್ಯಾನ್ಸು? ಅಮ್ಮಗೂ ಆಡ್ಸೋಣ ಇವಾಗ ಡ್ಯಾನ್ಸು, ಓಕೆನಾ? ಅಮ್ಮ ಜೊತೆ ಆಡ್ಬೇಕು ನೀನು ಡ್ಯಾನ್ಸ್ ಇವಾಗ, ಓಕೆನಾ? ಸೊ ಈಗ ನೋಡಿ, ಒಂದು ಲೆವೆಲ್ ಏನಪ್ಪ ಅಂದ್ರೆ, ಅದೇ ಹೇಳಿದ್ನಲ್ಲ ಕನಸು. ಮಕ್ಳಿಗೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ನೀನು ಇಂಜಿನಿಯರ್ ಆಗು, ಡಾಕ್ಟರ್ ಆಗು, ಮಾರ್ಕ್ಸ್ ಎಷ್ಟು ತಗೊಂಡು ಬಂದೆ, ಈ ಸತಿ ನೀನು ಇಷ್ಟೇ ಮಾರ್ಕ್ಸ್ ತರಬೇಕು. ಸೊ ಈ ಥರ ಎಲ್ಲ ಟಾರ್ಚರ್ ಕೊಡೋದು ನಾನು ನೋಡಿದ್ದೀನಿ. ಪ್ರತಿಯೊಬ್ಬರು ಅಷ್ಟೇ, ದಯವಿಟ್ಟು ಆ ಕೆಲಸ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ. ಮಕ್ಕಳ ಕನಸು ಏನಿದೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ, ಆಮೇಲೆ ಇದು ಮಾಡಿ. ಯಾಕಂದ್ರೆ ನೀವು ಸುಮ್ಮನೆ ದುಡ್ಡು ಕಟ್ಬಿಟ್ಟು ಇಂಜಿನಿಯರ್ ಮಾಡ್ಬೇಕಂತ ಹೇಳಿ ಏನೋ ಸುಮ್ಮನೆ ಕಟ್ತಾ ಇರ್ತೀರಾ, ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಆದ್ರೂ ನೀವು ಮಾಡೋ ಒಂದು ಫೋರ್ಸ್ಗೋಸ್ಕರ ಹೋಗ್ತಾ ಇರ್ತಾರೆ ಕಾಲೇಜ್ಗೆ, ಕರೆಕ್ಟ್ ಅಲ್ವಾ? ಸೊ ದಯವಿಟ್ಟು ಬೇಡ, ದಯವಿಟ್ಟು ಯಾರು ಮಾಡಬೇಡಿ. ಆಮೇಲೆ ಮಕ್ಳಿಗೆ ದಯವಿಟ್ಟು ಟಾರ್ಚರ್ ಕೊಡಕ್ಕೆ ಹೋಗ್ಬೇಡಿ. ಅವ್ರಿಗೆ ಫ್ರೀ ಆಗಿಬಿಡಿ. ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅಂತ ಕೇಳಿ, ಯಾವ್ದ್ರಲ್ಲ ಇಂಟ್ರೆಸ್ಟ್ ಇದೆ ಅಂತ ಕೇಳಿ. ಸೊ ಈಗ ನೋಡಿ, ಇವ್ರಿಗೆ ತೈಕೊಂಡ ಅನ್ನೋದು ಇಷ್ಟ ಇದೆ. ಸೊ ಅವ್ರ ತಂದೆ ತಾಯಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಮಮ್ಮ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾನೆ. ಸೊ ಈ ಥರ ಹೇಳ್ಕೊಳ್ತಾ ಇರಬೇಕು. ಮುಂದೆ ಇವ್ರು ಸಾಧಿಸಿದ್ರೆ ಹೆಸರು ಬರೋದು ಯಾರಿಗೆ? ತಂದೆ ತಾಯಿಗೆ, ಕರೆಕ್ಟ್ ಅಲ್ವಾ? ಸಾಧಿಸಿದವ್ರಿಗೆ, ಅದು ಯಾರ ಸಾಧನೆಗೆ ಒಂದು ಹಿಂದೆ ಬೆಂಬಲಾಗಿ ನಿಂತ್ಕೊಳ್ತಾರಲ್ಲ, ಅವ್ರಿಗೆ ಅದು ಶಬಾಷಿ ಸಿಗೋದು ಅಲ್ವಾ? ಸೊ ತಂದೆ ತಾಯಿಗೆ ನಿಜವಲ್ಲ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಸೊ ಈ ತರ ಮಕ್ಕಳು ನಿಜವಲ್ಲೂ ಪ್ರತಿಯೊಬ್ಬರಲ್ಲೂ ಏನೋ ಒಂದು ಪ್ರತಿಭೆ ಇದ್ದೇ ಇರುತ್ತೆ. ಆ ಪ್ರತಿಭೆ ಹೊರಗೆ ಬರಬೇಕು ಅಂದ್ರೆ ನಾವು ಅವ್ರಿಗೆ ಫ್ರೀ ಆಗಿ ಬಿಡಬೇಕು. ಮಾರ್ಕ್ ಇಷ್ಟೇ ತಗೊಂಡ್ ಬಾ, ಇದೇ ಮಾಡು, ಅದೇ ಮಾಡು ಅಂತ ದಯವಿಟ್ಟು ಮಕ್ಕಳಿಗೆ ಟಾರ್ಚರ್ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಮಕ್ಕಳಿಗೆ ಫ್ರೀ ಆಗಿಬಿಡಿ. ಅವಾಗ ಅವರು ಮುಂದೆ ನಿಮ್ಗೆ ಸಾಧಿಸಿ ತೋರಿಸ್ತಾರೆ. ಓಕೆ, ಇದೇನಿದು? ಏನಿದು? ನಾನ್ ಚಾಕ.
ಓಕೆ, ಇದು ನಾನು ಆ್ಯಕ್ಚುಲಿ ಎಂಟರ್ ದಿ ಡ್ರ್ಯಾಗನ್ ಅಂತ ಹೇಳಿ ಒಂದು ಸಿನಿಮಾ ಬಂದಿತ್ತು ಬ್ರೂಸ್ಲಿದು, ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ. ಸೊ ಇದು ಏನಂದ್ರೆ ಎಷ್ಟು ಡೇಂಜರ್ ಅಂದರೆ ಇದು ಸಖತ್ ಡೇಂಜರ್, ಇದು ಎಲ್ಲಿ ತಲೆಗೆ ಏಟು ಬಿದ್ದುಬಿಡ್ತು ಅಂತ ಭಯ ಆಗುತ್ತೆ. ಬಟ್ ಇದು ತಿರುಗಿಸೋದು ಇದ್ರ ಕಲೆ ಇದೆಯಲ್ಲ, ಇದು ಕರಾಟೆ ಕಲ್ತವ್ರಿಗೆ ಮಾತ್ರ ಬರೋದು. ಓಕೆ, ಇಲ್ಲೊಂದು ಚಿಕ್ಕ ಬ್ರೂಸ್ಲಿ ಒಬ್ರು ರೆಡಿಯಾಗಿದ್ದಾರೆ, ಆದರ್ಶ ಅಲ್ವಾ? ಆದೀಶ್ ಕಮಾನ್ ಗೋ ಹೆಡ್. ಹೆಂಗೆ ಇದು ತಿಳಿಸಿದ್ದು ನೀನು? ನಂಗೆ ಹೇಳ್ಕೊಡ್ತೀಯಾ ಹೆಂಗೆ? ಇಟ್ಕೊಂಡು ಓಕೆ, ರೊಟೇಟ್ ಮಾಡಿ. ಅದಾ? ಇದನ್ನು ಹಿಂಗೆ ಇಟ್ಕೊಂಡು ಹಿಂಗೆ ರಿಟರ್ಟ್ ಮಾಡಬೇಕಾ? ಬೇಡ ಬಿಡು, ಸುಮ್ಮನೆ ಯಾಕೆ, ಫೇಸ್ ಇರೋದೇ ಒಂದು, ಬೇಡ. ಸಿನಿಮಾಗೆ ಇದೇ ಮುಖ್ಯ, ಅದು ಹೋಗ್ಬಿಡ್ತಂದ್ರೆ ಮುಗಿದೋಯ್ತು. ಇಷ್ಟು ಮೇಂಟೈನ್ ಮಾಡೋದೇ ಕಷ್ಟ, ಬೇಡಪ್ಪ ನಿನಗೆ ಸರಿ ಇದು. ಓಕೆನಾ?